ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಪ್ಪಿ ಕಲ್ಲಿನ ಸುಕ್ಕವನ್ನು ಮಾಡೋದು ಹೇಳ್ಕೊಡ್ತೇನೆ. ಓಕೆನಾ? ತುಂಬಾನೇ ಸಖತ್ತಾಗಿರುತ್ತೆ. ಇದು ಹಳ್ಳಿಯ ಸ್ಟೈಲಲ್ಲಿ, ಹಳ್ಳಿ ಕಡೆ ಈ ರೀತಿ ಮಾಡ್ತಾರೆ, ಅಂದರೆ ಕರಾವಳಿ ಕಡೆಯಲ್ಲಿ ಈ ರೀತಿ ಮಾಡೋದು ತುಂಬಾನೇ ಜಾಸ್ತಿ, ಹಾಗೆ ತುಂಬಾನೇ ಸಿಗತ್ತೆ. ಚಿಪ್ಪಿ ಕಲ್ಲು ಕೆಲವೊಬ್ರು ಕೇಳಿದ್ರು ನನ್ನ ಹತ್ರ, ಹೇಗಿರುತ್ತೆ ಅದು ಹೇಗಿರುತ್ತೆ ಅಂತ ಇವತ್ತು ತೋರಿಸ್ತೇನೆ. ಓಕೆನಾ? ಇವತ್ತು ಮಾರ್ಲಿಕ್ಕೆ ಬಂದಿದ್ರು ನಮ್ಮ ಮನೆ ಹತ್ರ, ನಾನು ತಗೊಂಡೆ. 100 ರೂಪಾಯಿಗೆ ತುಂಬಾನೇ ಸಿಕ್ಕಿತ್ತು, 2 ದಿನ ಮಾಡ್ಬೋದು. ಈಗ ಸಂಜೆ 7:30 ಆಗ್ತಾ ಇದೆ. ಬೆಳಿಗ್ಗೆ ಸಾಂಬಾರು ಮಾಡಿದ್ನಲ್ವಾ, ಸಾಂಬಾರು ಇದೆ, ಏನಾದರೂ ಬೇಕು ಈಗ. ಅದಕ್ಕೆ ನಾನು ಚಿಪ್ಪಿ ಕಲ್ಲೆಲ್ಲ ತೊಳೆದು, ಅಂದರೆ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಅದು ಹೇಗೆ ಮಾಡುತ್ತಾರೆ ಅನ್ನೋದನ್ನೇ ಹೇಳ್ತೇನೆ, ಹಾಗೆ ಅದರಿಂದ ಏನು ಉಪಯೋಗ ಅಂತಲೂ ಹೇಳ್ತೇನೆ. ಓಕೆನಾ? ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವೊಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ವಾ, ಅಂದರೆ ನಾನು ಹೇಳ್ತೇನೆ ಏನು ಅಂತ. ಓಕೆನಾ? ಫಸ್ಟ್ ಟೈಮ್ ನಾನು ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಯಾಕೆ ಗೊತ್ತಾ, ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಕೂಡ ನೀವು ಫಟ್ ಅಂತ ನೋಡ್ಬೋದು. ಈ ಚಿಪ್ಪಿ ಕಲ್ಲಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತಿನ್ನಲಿಕ್ಕೂ ತುಂಬ ಇಷ್ಟ. ಒಂದ್ಸಲ ನೀವೇನಾದರೂ ಇಷ್ಟಪಟ್ರಿ ಅಂದರೆ ನಿಮಗೆ ವರ್ಷದಲ್ಲಿ ತುಂಬ ಸಲ ನೀವು ತಿಂತೀರಿ. ಅದು ಈ ಟೈಮಲ್ಲಿ, ಅಂದರೆ ಡಿಸೆಂಬರ್ ನಂತರ ತುಂಬ ಚೆನ್ನಾಗಿ ಸಿಗತ್ತೆ ಅದು. ಅಂದರೆ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ. ಈ ಮಳೆಯೆಲ್ಲ ಬೀಳತ್ತೆ ನೋಡಿ, ಅಂಥ ಟೈಮಲ್ಲಿ ತಿನ್ನಬಾರ್ದು, ಯಾಕಂದರೆ ಅದ್ರ ಒಳಗಡೆ ಏನೇನೋ ಸೇರ್ಕೊಬಿಡತ್ತೆ. ಹಾಗಾಗಿ ಈ ಟೈಮಲ್ಲಿ ತುಂಬಾ ರುಚಿ ಇರುತ್ತೆ, ಹಾಗೆ ತುಂಬ ಅದರಲ್ಲೂ ಕೂಡ ತುಂಬ ವೆರೈಟಿ ಇರುತ್ತೆ. ಅಂದರೆ ಚಿಪ್ಪಿ ಕಲ್ಲಲ್ಲಿ ನೀವೇನು ಹೇಳ್ತೀರಿ, ನಾವು ಬಳಚು ಅಂತ ಹೇಳ್ತೀವಿ, ನಮ್ಮ ಆಡು ಭಾಷೆಯಲ್ಲಿ ಬಳಚು ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ದೊಡ್ಡ ಇಷ್ಟಿಷ್ಟು ದೊಡ್ಡ, ಅಂದರೆ ಒಂದು 4 ಇಂಚು ಅಷ್ಟು ದೊಡ್ಡದು ಇರುತ್ತೆ. ಯಾಕಂದರೆ ನಮ್ಮ ಅಮ್ಮನ ಮನೆ ಮುಂದೆ ಹೊಳೆ ಇದೆಯಲ್ವಾ, ಅಲ್ಲಿ ಏಪ್ರಿಲಿಂದ, ಅಂದರೆ ಮಾರ್ಚಿಂದ ಹೇಳ್ಬೋದು, ಈ ಮಾರ್ಚಿಂದ ಒಂದು ಸೊಂಟ ಆಗುವಷ್ಟು ನೀರಾಗತ್ತೆ. ಅಂದರೆ ನದಿ ಇದೆಯಲ್ವಾ, ನದಿ ದಂಡೆ ಹತ್ರ, ಅಲ್ಲೆಲ್ಲ ಈ ಬಿಸಿಲಲ್ಲಿ ಹೋದಾಗ ಹಿಡಿಬೋದು, ತುಂಬಾ ಸಿಗತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮಲ್ಲೆಲ್ಲ ಹೋಗ್ತಿದ್ರು, ತುಂಬ ತರ್ತಿದ್ರು, ಅದನ್ನು ತಂದು ಕಟ್ ಮಾಡಿ ಸುಕ್ಕ ಮಾಡ್ತಿದ್ರು. ಹಾಗೆ ತುಂಬ ಚೆನ್ನಾಗಿ ತೊಳಿಬೇಕು, ಅದು ದೊಡ್ಡದಿದ್ದದ್ದು ತುಂಬ ಚೆನ್ನಾಗಿ ತೊಳಿಬೇಕು. ನಾನಿವತ್ತು ಚಿಕ್ಕದಿರೋದನ್ನು ತೋರಿಸ್ತೇನೆ. ಇದು ಇಲ್ಲೇ ಬಂದಿರೋದು, ಮಾರಲಿಕ್ಕೆ ಬಂದಿರೋದು. ನಮ್ಮಲ್ಲಿ ಕರಾವಳಿ ಕಡೆಯಲ್ಲೆಲ್ಲ ಹೊಳೆ ಕಡೆ ತುಂಬ ಸಿಗತ್ತೆ, ಅಂದರೆ ತುಂಬ, ಅಂದರೆ ಡೈಲಿ ಹೋದರೂ ಕೂಡ ಸಿಗತ್ತೆ. ಮಳೆಗಾಲದಲ್ಲಿ ಅಲ್ಲ, ಜನವರಿ ನಂತರ ಸಿಗತ್ತೆ. ನಾವು ತುಂಬ ತಿಂತಿದ್ವಿ ಮೊದಲು ಚಿಕ್ಕವರಿದ್ದಾಗ. ಅದು ದೊಡ್ಡ ಇರುತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಸಖತ್ತಾಗಿರುತ್ತೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಹೀಗೆ ಏನಾದರೂ ಮಾಡಿದರೆ ಇನ್ನೂ ಸಖತ್ತಾಗಿರುತ್ತೆ. ಈಗ ನಾನು ಹಳ್ಳಿ ಸ್ಟೈಲಲ್ಲಿ ಸುಕ್ಕ ಹೇಗೆ ಮಾಡ್ತಾರೆ ಆ ರೀತಿ ತೋರಿಸ್ತೇನೆ. ಓಕೆನಾ? ಎಲ್ರಿಗೂ ಬರಲ್ಲ, ಸುಕ್ಕ ಮಾಡಲಿಕ್ಕೆ ಬರಲ್ಲ, ಏನೇನೋ ಹಾಕಿ ಎಣ್ಣೆ ಹಾಕಿ ಏನೇನೋ ಮಾಡ್ತಾರೆ. ನಾನಿವತ್ತು ತುಂಬ ಚೆನ್ನಾಗಿ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಿರಲ್ವ, ಆ ರೀತಿ ನಾನು ತೋರಿಸ್ತೀನಿ. ಓಕೆನಾ? ತುಂಬ ಸಖತ್ತಾಗಿರುತ್ತೆ. ಬನ್ನಿ ಈಗ ನಾನು ತೋರಿಸ್ತೀನಿ. ಚಿಪ್ಪಿ ಕಲ್ಲಿಂದ ಉಪಯೋಗ ಏನು ಅಂತಲೂ ಹೇಳ್ತೇನೆ. ಓಕೆನಾ? ಹಾಗೆ ಶುರು ಮಾಡೋಣ. ಈಗ ಯಾವ ರೀತಿ ಮಾಡಬೇಕು ಅನ್ನೋದು. ನಾನೀಗ ಚಿಪ್ಪಿ ಕಲ್ಲು ತುಂಬ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ, ಅಂದರೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ವ. ನಮಗೆ ಈಗ 3 ಮಂದಿ ಇದ್ದೀವಿ ನಾವು, ಸಾಕು, ಅಷ್ಟೇ ಮಾಡ್ತಾ ಇದ್ದೇನೆ. ಬನ್ನಿ ಶುರು ಮಾಡ್ತೇನೆ. ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಏನೇನೆಲ್ಲ ಬೇಕು ಅಂತ. ಹಳ್ಳಿ ಸ್ಟೈಲಲ್ಲೇ ತೋರಿಸ್ತೇನೆ. ಓಕೆನಾ? ನಾನು ಈಗ ಒಂದು 15 ದಿನ ಹಿಂದೆ ಮಾಡಿದೆ, ತುಂಬ ಚೆನ್ನಾಗಿ ಆಗಿತ್ತು. ಎಲ್ಲರೂ ಕೇಳ್ತಾ ಇದ್ರು, ಚಿಪ್ಪಿ ಕಲ್ಲು ಅಂದರೆ ಏನು, ಚಿಪ್ಪಿ ಕಲ್ಲು ಹೇಗಿರುತ್ತೆ, ಹೀಗೆಲ್ಲ ಕೇಳ್ತಿದ್ರಲ್ವ. ಹಾಗಾಗಿ ನಾನಿವತ್ತು ವಿಡಿಯೋ ಮಾಡುವ ಅಂತ ಮನ್ಸು ಮಾಡಿದೆ. ಅದು ನೆನಪಾಯಿತು ನನಗೆ, ಕೇಳಿದ್ರಲ್ವ, ಒಂದು ವಿಡಿಯೋ ಮಾಡ್ಬೋದು. ನಂದು ಕುಕ್ಕಿಂಗು ಏನೂ ಇಲ್ಲ, ವಿಡಿಯೋ ಇಲ್ಲ, ಕುಕ್ಕಿಂಗ್ ವಿಡಿಯೋ ಈಗೀಗ ಇಲ್ಲ, ಮೊದಲೆಲ್ಲ ಮಾಡ್ತಿದ್ದೆ. ಈಗ ಟೈಮ್ ಇಲ್ಲ ನನಗೆ, ವಿಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ. ಅದಕ್ಕೆ ಇವತ್ತೊಂದಿನ ತೋರಿಸ್ತೇನೆ. ನೀವು ಕೂಡ ಅದೇ ರೀತಿ ಟ್ರೈ ಮಾಡಿ. ಯಾವಾಗಾದರೂ ಚಿಪ್ಪಿ ಕಲ್ಲು ತಿನ್ನಬೇಕು ಅಂದಾಗ ನಾನು ಯಾವ ರೀತಿ ಮಾಡ್ತೇನೆ ನೋಡಿ, ಅದೇ ರೀತಿಲಿ ನೀವು ಮಾಡಿ, ಸಖತ್ತಾಗಿರುತ್ತೆ. ಆಗಿರುತ್ತೆ. ಓಕೆನಾ? ಚೆನ್ನಾಗಿದೆ ನೋಡಿ, ಎಷ್ಟು ಅಂದರೆ ಚಿಕ್ಕದಲ್ಲ, ಸ್ವಲ್ಪ ದೊಡ್ಡನೇ ಇದೆ ನೋಡಿ, ಎಷ್ಟು ಚಂದ ಇದೆ ಅಲ್ವಾ. ಇದು ಸಮುದ್ರ ಹತ್ರ, ಅಂದರೆ ಸಮುದ್ರ ಹತ್ರ ಇರೋ ಕಡೆ ತುಂಬ ಸಿಗತ್ತೆ. ಇದು ನಮ್ಮ ಅಮ್ಮನ ಮನೆ ಕಡೆ, ಅಂದರೆ ಅಲ್ಲಿ ಮಾವಿನ ಕುರ ಬಂತು, ಹೊಸ ಆಡು, ಮಾವಿನ
ಕುರುವ ಮುರುಡೇಶ್ವರ ಅಲ್ಲೆಲ್ಲ ಸಿಗತ್ತೆ, ಅಂದರೆ ನದಿಯಲ್ಲಿ ಸಿಗತ್ತೆ. ಅಂದರೆ ಕೋಡಿ ನದಿ ಅಂತೀವಲ್ವ, ಸಮುದ್ರಕ್ಕೆ ಹೋಗಿ ಬೇಗ ಟಚ್ ಆಗುತ್ತೆ, ಅಲ್ಲಿ ಸಿಗತ್ತೆ. ನಮ್ಮಮ್ಮನ ಮನೆ ಮುಂದಿದ್ದ ನದಿ ಸ್ವಲ್ಪ ದೂರ ಆಗುತ್ತೆ, ಅಂಕು ಆಗಿ ಬರುತ್ತೆ. ಅಲ್ಲೂ ನದಿ ಇದೆ, ಅದು ಕೂಡ ಸಮುದ್ರಕ್ಕೆ ಹೋಗುತ್ತೆ. ಹಾಗೆ ಅದು ಅಂಕು ಸ್ವಲ್ಪ ದೂರ, ಅಂದರೆ ಸಮುದ್ರದಿಂದ ಸ್ವಲ್ಪ ದೂರ ಇದೆ, ಅಲ್ಲ ಸಿಗಲ್ಲ. ಇದು ಸ್ವಲ್ಪ ಹತ್ತಿರದಲ್ಲಿ ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿ ಸಿಗತ್ತೆ. ಇದು ನಮ್ಮ ಅಮ್ಮನ ಮನೇಲಿ ಸಿಗೋದು ತುಂಬ ದೊಡ್ಡದಿದೆ, ನನ್ನ ಈ ಕೈ ಇದೆ ಅಲ್ವಾ ಅಷ್ಟು ದೊಡ್ಡ ಎಲ್ಲ ಸಿಗತ್ತೆ. ಅಲ್ಲಿ ನೀರು ಕಡಿಮೆ ಆದಾಗ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಏನು ಗೊತ್ತಾ, ಇದನ್ನು ನಾವು ಈಗ ಇಲ್ಲಿ ಬಾಯಿ ಇದೆ, ಇದಕ್ಕೆ ನಾವೊಂದು ಚಾಕುವಿಂದ ಹೀಗೆ ಅಗ್ಸಿ ತೆಗೆದ್ರೆ ಅದು ಓಪನ್ ಆಗುತ್ತೆ. ಒಂದು ಕಡೆ ಮಾಂಸ ಇರುತ್ತೆ, ಇನ್ನೊಂದು ಕಡೆ ಮಾಂಸ ಇರಲ್ಲ. ನೀವೇನಾದರೂ ಇದು ಒಂದು ಚಿಪ್ಪನ್ನು ಹಾಕಿ ಬೇಯಿಸಿ ಮಾಡ್ಬೋದು. ಅಂದರೆ ಮಾಂಸ ಇದು ಕಡೆ ಇರೋದನ್ನು ನಾವು ತೆಕ್ಕೊಂಡು ಮತ್ತೊಂದನ್ನು ಹೊತ್ತಾಕಿ ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ನಾವು ಹಾಗೆ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು, ಅದು ಓಪನ್ ಆಗುತ್ತೆ. ನಂತರ ನಾವು ಅದನ್ನು ಕಟ್ ಮಾಡ್ಬೋದು, ಅಂದರೆ ಮಾಂಸ ಇರೋದನ್ನು ಬೇರೆ ಮಾಡ್ಬೋದು. ಇಲ್ಲ ಅಂದರೆ ಇದು ಎರಡೂ ಇರುತ್ತಲ್ವ, ಒಂದು ಕಡೆ ಇರುತ್ತೆ ಒಂದು ಕಡೆ ಇರಲ್ಲ. ಅದನ್ನು ನಾವು ಇದು ಹಾಗೆ ಈಗ ನಾನು ಮಾಡಿರೋದು ಏನೂ ತೆಗಿಯಲ್ಲ, ಎರಡು ಸೈಡು ಬೇಕು ನನಗೆ. ಈ ರೀತಿಯೂ ಮಾಡ್ಬೋದು. ನಾನು ಯಾಕೆ ಮಾಡ್ತೆ ಗೊತ್ತಾ, ಇದು ಎರಡು ಬೇಯಿಸ್ತೇನೆ. ಈಗ ಬೇಯಿಸಿದಾಗ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬನೇ ಇರುತ್ತೆ. ಹಾಗಾಗಿ ನಾನು ಇದನ್ನೇ ಬೇಯಿಸೇ ಮಾಡ್ತೇನೆ. ಇದ್ರದ್ದು ಎಲ್ಲ ಬಿಟ್ಕೊಳ್ಳುತ್ತಲ್ವ, ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನಿಮಗೇನಾದರೂ ಗಂಟು ನೋವು, ಕಾಲು ಬೆರಳು ನೋವು, ಕೈ ನೋವು, ಮೂಳೆ ನೋವು ಅನ್ನೋದಿದ್ದರೆ ಇದನ್ನು ತುಂಬ ಜಾಸ್ತಿ ತಿನ್ನಬೇಕು. ಸಿಗೋ ಟೈಮಲ್ಲಿ ತುಂಬ ಜಾಸ್ತಿ ಸಿಗಬೇಕು. ನೀವು ತಿಂದು ನೋಡಿ, ಒಂದು ಸ್ವಲ್ಪ ದಿನದಲ್ಲಿ ನಿಮಗೆ ರಿಸಲ್ಟು ಗೊತ್ತಾಗತ್ತೆ. ಕಾಲು ಬೆರಳು ನೋವು, ಗಂಟು ನೋವು, ದೊಡ್ಡ ಗಂಟು ನೋವು ಎಲ್ಲ ಇದ್ದವರು ತಿನ್ನಬೇಕು. ಇದನ್ನು ತಿಂತಾ ಬಂದರೆ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ, ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಮೂಳೆ ಗಟ್ಟಿಯಾಗತ್ತೆ. ಓಕೆ, ನನಗೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಆಟ ಆಡಬೇಕನ್ಸತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಮಗೆ ಸಾಕು, 3 ಮಂದಿ ಇದ್ದೀವಿ. ಇದು ಹೀಗೆ ಸ್ವಲ್ಪ ಅನಿಸುತ್ತೆ ನನಗೆ, ಅದು ನಂತರ ಜಾಸ್ತಿ ಆಗುತ್ತೆ. ಹಾಗೆ ಈಗ ನಾನು ಒಂದು ಪಾತ್ರೆ ಇಡ್ತೀನಿ. ಅಂದರೆ ಮಸಾಲೆ ಮಾಡಬೇಕಲ್ವ, ಸ್ವಲ್ಪ ಮಸಾಲೆ ಮಾಡಬೇಕು. ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ಎಲ್ಲ ಹಳ್ಳಿ ಕಡೆ ಮಾಡ್ತಾರಿದ್ದು. ಹಳ್ಳಿ ಕಡೆ ಈಗ ನಾವು ಮಾರ್ಕೆಟ್ ಪೇಟೆ ಕಡೆಯವರೆಲ್ಲ ಸ್ವಲ್ಪ ವೆರೈಟಿ ಎಲ್ಲ ಮಾಡ್ತೀವಿ. ಹಳ್ಳಿ ಕಡೆ ಅಡುಗೆಯನ್ನು ಮರಿಬಾರ್ದು. ಆವಾಗ ನಾವು ಆ ಟೇಸ್ಟನ್ನು ನಾವು ನೆನಪಿಟ್ಕೋಬೇಕು. ಹೇಗೆ ಮಾಡ್ತಾರೆ ನಾವು ತಿಂದಿರ್ತೀವಿ ಅಲ್ವಾ, ಅದನ್ನು ನಾವು ರಿಪೀಟ್ ಮಾಡ್ತಾ ಇರಬೇಕು ಮನೇಲಿ. ನೋಡಿ, ಈಗ ನಾನೀಗ ಒಂದು ಸ್ವಲ್ಪ ಅಂದರೆ ಒಂದು 4 ಸ್ಪೂನ್ ಆಗುವಷ್ಟು ಕೊಚ್ಚಗ್ಲಕ್ಕಿ ತಗೊಳ್ತಾ ಇದ್ದೆ. ನೋಡಿ, ನೀವು ಸ್ವಲ್ಪ ಜಾಸ್ತಿನೂ ತಗೊಳ್ಬೋದು, ಏನೂ ತೊಂದರೆ ಇಲ್ಲ. ನಮಗೆ ಸಾಕು. ಈಗ ಒಂದು ಸ್ವಲ್ಪ ಇದೆಯಲ್ವ, ಬೇಕಂದರೆ ಹಾಕ್ಬೋದು ಒಂದು ಸ್ವಲ್ಪ. ಹೀಗೆ 4ರಿಂದ 5 ಸ್ಪೂನು, 6 ಸ್ಪೂನು, 8 ಸ್ಪೂನ್ ಕೂಡ ಹಾಕ್ಬೋದು, ಏನೂ ತೊಂದರೆ ಆಗಲ್ಲ. ನನಗೀಗ ಸಾಕು, ಇಷ್ಟು ಹಾಕ್ತಾ ಇದ್ದೆ. ಇದು ಸ್ವಲ್ಪ ಬಿಸಿಯಾಗಬೇಕು, ತುಂಬ ದೊಡ್ಡ ಉರಿ ಇಟ್ಕೋಬಾರ್ದು. ಸ್ವಲ್ಪ ಹೀಗೆ ಅಂದರೆ ಅದು ನೋಡಿ, ಇದು ದೊಡ್ಡಾಗ್ಬಿಡತ್ತೆ. ಇದು ಚಟಪಟ ಹಾರಿಬಿಡತ್ತೆ. ತುಂಬಾ ಸಖತ್ತಾಗಿರತ್ತಪ್ಪ ಈ ರೀತಿ ಮಾಡಿದರೆ. ನಮಗಂತೂ ತುಂಬ ಇಷ್ಟ, ನಾವು ತುಂಬ ತಿಂತಿದ್ವಿ ಈ ಟೈಮಲ್ಲಿ, ತುಂಬಾ ಬರ್ತಿತ್ತಲ್ವ. ಹಾಗೆ ನಾವು ಇದು ಕೂಡ ಅಲ್ಲಿ ಹತ್ತಿರ ಆಗತ್ತಲ್ವ, ಹತ್ತಿರ ಬರುತ್ತೆ. ದೊಡ್ಡದು ಸಿಗುತ್ತೆ ನಮಗೆ ಏಪ್ರಿಲ್, ಮೇ, ಮಾರ್ಚಲ್ಲಿ. ಹಾಗೆ ಇದಕ್ಕೆ ನಾನೀಗ ನೋಡಿ, ಈಗ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕ್ತೀನಿ. ಇದು ಹಳ್ಳಿ ಸ್ಟೈಲೇ ಇದು. ನೋಡಿ, ಈಗ 1 ಸ್ಪೂನು ಜೀರಿಗೆ ಹಾಕ್ತೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೇನೆ. ನಂತರ 1 ಸ್ಪೂನ್ ಆಗುವಷ್ಟು ಸೋಂಪು, ಬಡಸೊಪ್ಪು ಅಂತೀವಿ, ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದು ಅಕ್ಕಿ ಅರ್ಧ ಬೆಂದಿರಬೇಕು, ಇಷ್ಟೇ, ಸ್ವಲ್ಪ ಬಿಸಿಯಾಗಿರಬೇಕು. ಅದ್ರ ಜೊತೆ ಇದು ಬೇಯುತ್ತೆ. ಹಾಗೆ ಇದಕ್ಕೆ 4 ಮೆಣಸು ಹಾಕ್ತೇನೆ, ಸಾಕು. ನಿಮ್ಗೆ ಜಾಸ್ತಿ ಖಾರ ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಮೆಣಸಿನ ಕಾಳು ಗ್ಯಾಸ್ ಆಗಬಾರ್ದು ಅಂತ ನಾನು ಇದನ್ನು ಬಂದ್ ಮಾಡ್ತೇನೆ. ಓಕೆನಾ, ಇದರಲ್ಲೇ ಬಿಸಿ ಆಗಿಬಿಡತ್ತಲ್ವ, ಜಸ್ಟ್ ಬಿಸಿ ಆಗೋದು ಅಷ್ಟೇ. ನಮಗೇನು ಈಗ ಅಕ್ಕಿ ಸ್ವಲ್ಪ ಗರಿ ಆಗಬೇಕು ಅಷ್ಟೇ. ಅಂದರೆ ಅದು ಸ್ವಲ್ಪ ದೊಡ್ಡದಾಗಿ ಗರಿ ಆಗಬೇಕು, ಇದು ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೇನೆ. ಈಗ ನೋಡಿ, 1 ಬೆಳ್ಳುಳ್ಳಿ ತೊಗೊಂಡಿದ್ದೆ, ಅಂದರೆ ಒಂದು ಸಣ್ಣ ಬೆಳ್ಳುಳ್ಳಿ, ಒಂದಿಷ್ಟು ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಾಗೆ ಸಣ್ಣ ಶುಂಠಿ ಬೇಕಂದರೆ ಹಾಕಿ ನಿಮಗೆ. ನಾನು ಶುಂಠಿ ಹಾಕ್ತೇನೆ, ಕಟ್ ಮಾಡಿ ಇಡಲಿಲ್ಲ, ಈಗ ಹಾಕಬೇಕು. ಒಂದು ಚಿಕ್ಕದು ಹಾಕ್ತೇನೆ ಅಷ್ಟೇ, ಹಾಕಬೇಕು, ತುಂಬ ಸಖತ್ತಾಗಿರುತ್ತೆ. ಹಾಗೆ ಇದು ಗ್ಯಾಸ್ ಎಲ್ಲ ಆಗಲ್ಲ.
ಇದು ಸ್ವಲ್ಪ ಗ್ಯಾಸ್ ಅಂತಾರೆ ಇದು ಸ್ವಲ್ಪ, ಹಾಗಾಗಿ ಮೆಣಸಿನಕಾಳು, ಬೆಳ್ಳುಳ್ಳಿ, ಸಣ್ಣ ಶುಂಠಿ ಹಾಕಬೇಕು, ತುಂಬ ಹಾಕಬಾರ್ದು. ನಿಮ್ಗೆ ಮೆಣಸು ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನೋಡಿ ಈಗ ತಂಡ ಆಯಿತು ಇದು ಇಷ್ಟೇ. ಬೆಳ್ಳುಳ್ಳಿ ಹೀಗೆ ಹಾಕಿದೆ ನಾನು, ಇದೇನು ಬಿಸಿ ಆಗಬೇಕಂತೇನಿಲ್ಲ. ಇಷ್ಟ ಆಯ್ತಲ್ವಾ. ನಂತರ ನಾನೀಗ ಮಿಕ್ಸಿಗೆ ಹಾಕಬೇಕು. ಇದನ್ನು ಮಿಕ್ಸಿಗೆ ಹಾಕ್ತೇನೆ, ತೋರಿಸ್ತೇನೆ ನಿಮಗೆಲ್ಲ ಡೀಟೇಲಾಗಿ ತೋರಿಸ್ತೇನೆ ಹಳ್ಳಿ ಕಡೆ ಹೇಗೆ ಅಂತ. ನೋಡಿ ಈಗ ಹಾಕ್ತೇನೆ. ನೀವು ಕೊನೆ ತನಕ ನೋಡಿ, ನೀವು ಕೊನೆ ತನಕ ನೋಡಬೇಕು, ಅದು ಆಗೋ ತನಕ ನೀವು ನೋಡಲೇಬೇಕು ಈ ವಿಡಿಯೋವನ್ನು. ನೋಡಿ ಇಷ್ಟ ಆಯ್ತಲ್ವಾ. ನಂತರ ಹಾಕೋದಿದೆ ನಾನು ಸ್ವಲ್ಪ ನೀರು ಹಾಕಿ, ಇದು ಸ್ವಲ್ಪ ತರಿ ತರಿ ಆಗುವಷ್ಟು ರುಬ್ಕೋಬೇಕು. ತರಿ ತರಿ ಆದರೆ ಸಾಕು. ನಂತರ ಹೇಳ್ತೇನೆ ನೋಡಿ, ಈಗ ಅರ್ಧ ಸಣ್ಣಾಗಿದೆ, ಇಷ್ಟು ತರಿ ತರಿ ಇರಬೇಕು. ಹಾಗೆ ನಾನು ಇದಕ್ಕೆ ಒಂದಿಷ್ಟು ಕಾಯಿ ತುರಿ ತೊಗೊಂಡಿದ್ದೆ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈ ಚಿಪ್ಪಿಕಲ್ ತೊಗೊಳುತ್ತೆ, ಇದು ಟೇಸ್ಟ್ ಇರತ್ತಲ್ವ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾವು ಈಗ ಒಂದೇ ಊಟಕ್ಕೆ 3 ಮಂದಿಗೆ ಆಗುವಷ್ಟು ಹಾಕ್ಕೊಂಡೆ. ಈಗ ಜಾಸ್ತಿ ಕೂಡ ಹಾಕ್ಬೋದು. ಹಾಗೆ ಇದು ಹಾಕಿ ಸ್ವಲ್ಪ ಇದು ಕೂಡ ಈಗ ತರಿ ತರಿ ಆಗುವಷ್ಟು ರುಬ್ಬಬೇಕು, ತರಿ ತರಿ ಆಗಬೇಕು. ನೋಡಿ ಈಗ ಮಸಾಲೆ ರೆಡಿ ಆಯಿತು. ನೋಡಿ ತರಿ ತರಿ ಇದೆ. ನಾನು ತೋರಿಸ್ತೇನೆ ಕೈಯಿಂದ ಒಂದು ಸಲ. ಇವೆಲ್ಲ ಹಾಕ್ಕೊಂಡು ನಂತರ ಕೈಯಿಂದ ತೋರಿಸ್ತೇನೆ. ಮೊದಲಿಗೆ ಒಂದು ಪಾತ್ರೆ ತೊಗೋಬೇಕು. ಇದಿಷ್ಟಿದೆಯಲ್ವಾ, ಇದು ಡಬಲ್ ಆಗುತ್ತೆ, ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆ ತಗೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಈ ಕಡೆ ನಮ್ಮ ಹೊನ್ನವರ ಈ ಕಡೆ ತುಂಬ ಸಿಗೋದು ಜಾಸ್ತಿ. ನಮ್ಮ ಕುಮಟಾ ಕಡೆ ಇನ್ನೂ ಸ್ವಲ್ಪ ಬೇರೆ ಥರ ಸಿಗುತ್ತೆ, ಅದು ಸಖತ್ತಾಗಿರುತ್ತೆ. ಇದು ಸ್ವಲ್ಪ ಗುಂಡಾಗಿರುತ್ತೆ. ಇದು ನಮ್ಮ ಆ ಕಡೆ ಸಿಗೋದು ಜಾಸ್ತಿ, ಹೊನ್ನವರ ಕಡೆ. ಇಲ್ಲಿ ಕುಮಟಾ ಕಡೆ ಸ್ವಲ್ಪ ಚಪ್ಪಟೆಯಾಗಿ ಸ್ವಲ್ಪ ದೊಡ್ಡ ಇರುತ್ತೆ. ತುಂಬ ವೆರೈಟಿ ಇದೆ ಇದರಲ್ಲಿ, ಎಲ್ಲ ಕಡೆ ಸಿಗುತ್ತೆ. ಅದು ಕುಮಟಾ ಕಡೆ ಸಿಗೋದು ಜಾಸ್ತಿ, ಹೊನ್ನವರ ಕಡೆ ಸಿಗೋದು ಇದೆ. ಈ ರೀತಿ ಇದೆ. ಇದರಲ್ಲಿ ಚಿಕ್ಕದು ಸಿಗುತ್ತೆ, ಸ್ವಲ್ಪ ದೊಡ್ಡದೆಲ್ಲ ಸಿಗುತ್ತೆ. ಇದಾಯ್ತಲ್ವಾ. ನಂತರ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೇನೆ. ನೋಡಿ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಬೋದು. ಇದಕ್ಕೆ ಎಣ್ಣೆ ಬೇಡ, ಏನು ಬೇಡ. ಅಂದರೆ ಹಳ್ಳಿ ಕಡೆ ಮಾಡೋದು, ನಮ್ಮ ಅಜ್ಜಿ ಕಾಲದಿಂದ ಮಾಡೋದು ಇದು. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು. ಸೇಮ್ ಅವರು ಎಣ್ಣೆ ಹಾಕಲ್ಲ, ಫ್ರೈ ಮಾಡಲ್ಲ, ಏನೇನೂ ಮಾಡಲ್ಲ. ಆಯಿತಾ, ಇವಿಷ್ಟು ಹಾಕಿದ್ನಲ್ವ. ಈಗ ನಾನು ಮಸಾಲೆ ಹಾಕ್ತೇನೆ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಇದು ಹೇಗೆ ಬೇಯುತ್ತೆ ಅಂತ. ತೋರಿಸ್ತೇನೆ ನಾನು ಒಂದ್ಸಲ ಕೈಯಿಂದ ತೋರಿಸ್ಲಾ ನಿಮಗೆ. ನೋಡಿ ಈ ರೀತಿ ತರಿ ತರಿ ಇರಬೇಕು. ಅಂದರೆ ಅಕ್ಕಿ ಸ್ವಲ್ಪ ಸಣ್ಣಾಗಿದೆ, ಮತ್ತು ಕಾಯಿ ತುರಿ ಬೇಗ ಸಣ್ಣಾಗತ್ತಲ್ವ, ಅದು ಕೂಡ ಸರಿ ಅರ್ಧ ಆಗಿದೆ. ಈ ರೀತಿ ಸ್ವಲ್ಪ ತರಿ ತರಿ ಇರಬೇಕಾ, ಅಷ್ಟು ಹಾಕೋತೀನಿ ನಾನು. ಇಷ್ಟ ಆಯ್ತಲ್ವ. ನಂತರ ನಾನು ನೀರು ಹಾಕಲಿಲ್ಲ, ತೋರಿಸ್ತೇನೆ ನೀರು ಹಾಕೋದು ಕೂಡ. 1 ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರ ಹಾಕಬೇಕು. ಖಾರ ಅಂತೂ ಹಾಕಿದ್ವಲ್ಲ, ಹುಳಿಗೋಸ್ಕರ ನಾನು ಹುಣಸೆಹಣ್ಣು ಹಾಕಲ್ಲ, ಟೊಮೆಟೊ ಹಾಕಲ್ಲ. ಅದು ಎರಡೂ ಹಾಕಬಾರ್ದು. ಹಳ್ಳಿ ಸ್ಟೈಲು ಅಜ್ಜಿ ಕಾಲದಲ್ಲಿ ಮಾಡೋದು ಅಂದರೆ ಅವೆರಡು ಹಾಕಬಾರ್ದು. ಟೊಮೆಟೊ ಹಾಕಿದರೆ ಟೇಸ್ಟ್ ಬೇರೆ ಆಗುತ್ತೆ. ಹುಣಸೆಹಣ್ಣು ಹಾಕಿದರೂ ಕೂಡ ಟೇಸ್ಟು ಸ್ವಲ್ಪ ಬೇರೆ ಆಗುತ್ತೆ. ಹುಣಸೆಹಣ್ಣು ಕೂಡ ಸ್ವಲ್ಪ ಹಾಕ್ಬೋದು. ಆದರೆ ಇದು ನಾನು ಹೇಳಿದ್ನಲ್ವ ಹಳ್ಳಿ ಸ್ಟೈಲಲ್ಲಿ ಅಂತ, ಇದು ಈ ರೀತಿ ಹುಳಿ. ಇದು ಏನು ಗೊತ್ತಾ, ಕೋಕಮ್ ಗೊತ್ತದಿಲ್ವ ನಿಮಗೆ? ಕೋಕಮ್ಮು, ಮುರುಗಲ ಹುಳಿ ಅಂತೀವಿ. ಇದನ್ನು ನಾನೀಗ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಹುಳಿ ಇರತ್ತಲ್ವ, ಇದು ಹೀಗೆ ಹಾಕ್ತೇನೆ. ಇದಕ್ಕೆ ತುಂಬ ಹುಳಿ ಬೇಕಂತೇನಿಲ್ಲ. ನೀವು ಇದಿಲ್ಲ ಅಂದರೆ ನೀವು ಹುಣಸೆಹಣ್ಣನ್ನು ಹಾಕ್ಬೋದು. ಹುಣಸೆಹಣ್ಣು ಸ್ವಲ್ಪ ಹಾಕ್ಬೋದು, ಆದರೆ ಸ್ವಲ್ಪ ಟೇಸ್ಟ್ ಬೇರೆ ಆಗುತ್ತೆ ಅಷ್ಟೇ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೇನೆ. ಮಿಕ್ಸಿ ಜಾರ್ ತೊಳೆದ್ನಲ್ವ, ಹಾಗಾಗಿ ಅಷ್ಟು ನೀರು ಹಾಕ್ತೇನೆ. ಮತ್ತು ಉಪ್ಪನ್ನು ಹಾಕಲ್ಲ ಈಗ ನಾನು. ಉಪ್ಪು ಯಾಕೆ ಹಾಕಲ್ಲ ಗೊತ್ತಾ? ನೋಡಿ ಈ ರೀತಿ ಈಗ ನಾನು ಗ್ಯಾಸ್ ಸ್ಟವ್ ಮೇಲೆ ಇಡ್ತೀನಿ. ಬೆಂದು ಬಿಡುತ್ತೆ ಬೇಗ. ನೀವು ಬೇಯುವಾಗ ನೋಡಿದರೆ ನೋಡಿ, ಈಗ ಇವಿಷ್ಟು ಹಾಕಿ ಹೀಗೆ ತಿರುಗಿಸ್ಬೇಕು. ಒಂದು ಸಲ ತಿರುಗಿಸಿಡಬೇಕು, ಅದೆಲ್ಲ ಒಂದು ಸಲ ಮಿಕ್ಸ್ ಆಗಿ ತಗೊಳ್ಳತ್ತೆ. ಈ ಚಿಪ್ಪಿಕಲ್ಲು ಉಪ್ಪಿನ ಅಂಶ ಇರುತ್ತೆ, ಹಾಗಾಗಿ ಉಪ್ಪು ಈಗ ಸದ್ಯ ಹಾಕೋದು ಬೇಡ. ಒಂದು ಅರ್ಧ ಬೆಂದ ನಂತರ ಸ್ವಲ್ಪ ಜಸ್ಟ್ ಹೀಗೆ ಟೇಸ್ಟಿಗೋಸ್ಕರ ಹಾಕಬೇಕು. ನೋಡಿ ಹಾಕಿದರೂ ಒಳ್ಳೆಯದು. ಉಪ್ಪಿನ ಅಂಶ ಇರುತ್ತೆ, ಅಂದರೆ ಸಮುದ್ರ ಹತ್ತಿರ ಇರೋದಲ್ವ ಇದು, ಸಮುದ್ರ ಹತ್ತಿರದ ನದಿಯಲ್ಲಿ ಇರೋದು, ಹಾಗಾಗಿ ಉಪ್ಪಿನ ಅಂಶ ಇರುತ್ತೆ ಇದಕ್ಕೆ. ಹಾಗಾಗಿ
ಸ್ವಲ್ಪ ಹಾಕ್ತೇನೆ ನೋಡಿ. ಈ ರೀತಿ ಮಾಡಿಡೋದು, ತುಂಬ ನೀರು ಹಾಕೋದು ಬೇಡ. ನೀವೇನಾದರೂ ಟೀ ಕುಡಿತೀರಲ್ವ ಆ ಲೋಟದಲ್ಲಿ ಆಗುವಷ್ಟು ಸ್ವಲ್ಪ ನೀರು ಇದೆ, ಅದು ನೀರು ಬಿಟ್ಕೊಳ್ಳುತ್ತೆ ಇದೆ. ಇದು ನೋಡಿ ಇಷ್ಟೇ ಕಾಣ್ತಾ ಇದೆ ಅಲ್ವಾ, ಅಷ್ಟೇ ಜಸ್ಟ್ ನೀರು ಹಾಕಬೇಕು. ಇಲ್ಲಾಂದರೆ ನೀವು ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿ ಕೂಡ ಮಾಡ್ಬೋದು, ಗೊತ್ತಾಗತ್ತೆ ನೀರು ಬೇಕಂದರೆ. ಇದೀಗ ಎದ್ಕೊಬಿಡತ್ತೆ ಈಗ ನೋಡಿ. ಬೇಯ್ತಾ ಇರಲಿ, ತೋರಿಸ್ತೀನಿ ನೋಡಿ. ಬೇಯ್ತಾ ಇದೆ ನೋಡಿ, ನೀರೆಲ್ಲ ಎದ್ಕೊಳ್ತಾ ಇದೆ. ನಾನು ಹೇಳಿದ್ದಲ್ವ ಸ್ವಲ್ಪ ನೀರು ಹಾಕಬೇಕು ಅಂತ. ನೋಡಿ ಈಗ ನೀವು ಬೇಕಂದರೆ ಜಾಸ್ತಿ ಹಾಕೋಬೋದು. ನಿಮಗೇನು ಇದು ಸುಕ್ಕ, ಇದು ನಿಮಗೆ ಸಾಂಬಾರು ಬೇಕು ಅಂದರೆ ಇದೇ ಮಸಾಲವನ್ನು ನೀವು ಸ್ವಲ್ಪ ಅಂದರೆ ಅದು ಬೇರೆ ಇರುತ್ತೆ, ಸಾಂಬಾರು ಮಾಡೋದು ಬೇರೆ ಇರುತ್ತೆ, ಇದು ಸುಕ್ಕ ಸಖತ್ತಾಗಿರುತ್ತೆ. ನೀವು ಸಾಂಬಾರಿಗೆ ಹಾಗೆ ನೀವು ಸಾಂಬಾರು ಮಸಾಲ ಮಾಡ್ತೀರಲ್ವ ಅದನ್ನು ಹಾಕಿ ಮಾಡಿದ್ರಾಯಿತು. ಹುಳಿ ನೋಡಿ ಹಾಕಬೇಕು. ಇದೇ ರೀತಿ ಬೇಯಿಸ್ಕೊಂಡು ಮಸಾಲ ಹಾಕಿ ಕುದಿಸಿದ್ರಾಯಿತು ನೋಡಿ. ಅದೆಲ್ಲ ಬಿಟ್ಕೊಳ್ಳುತ್ತೆ, ಎರಡೆರಡು ಆಗ್ತಾ ಇದೆ. ಈಗ ಸ್ವಲ್ಪ ನೀರು ಬೇಕಂದರೆ ಹಾಕಿ, ನೀವೇನಾದರೂ ಮಾಡೋದಿದ್ರೆ ನೀರು ಬೇಕು ಅಂದ್ರೆ ಹಾಕಿ. ಇದು ಗೊತ್ತಾಗತ್ತೆ, ಉಪ್ಪು ಬೇಕಂದರೆ ನೀವು ಒಂದು ಸಲ ನೋಡಿ ಟೇಸ್ಟ್ ನೋಡಿ ಹಾಕಬೇಕು. ಉಪ್ಪು ಹಾಕೋದೇ ಬೇಡ ಅನಿಸತ್ತೆ, ಇದು ಉಪ್ಪಿರುತ್ತಲ್ವಾ, ಹಾಗಾಗಿ ಅದಕ್ಕೆ ಫಸ್ಟ್ ಹಾಕಲೇಬಾರ್ದು. ನೀವು ಲಾಸ್ಟ್ ಕೂಡ ಅದು ಒಂದು ಅರ್ಧ ಬೆಂದ ನಂತರ ಇದೇನಾಗುತ್ತೆ, ಈ ಚಿಪ್ಪಿಕಲ್ಲಿ ಬೇಯೋ ತನಕ ಈರುಳ್ಳಿನೂ ಕೂಡ ಇದರಲ್ಲಿ ಬೇಯುತ್ತೆ. ಎಣ್ಣೆ ಬೇಡ ಏನೂ ಬೇಡ ಅಲ್ವಾ. ಹಳ್ಳಿ ಕಡೆ ಹೀಗೆ ಮಾಡ್ತಿದ್ರು, ತುಂಬಾ ಚೆನ್ನಾಗಿರು. ಎಲ್ಲರೂ ಹಳ್ಳಿ ಊಟ ಇಷ್ಟಪಡ್ತಾರಲ್ವ ನೋಡಿ. ಚಿಪ್ಪಿಕಲ್ಲಿ ನೋಡಿ, ಇದ್ರ ಒಳಗಡೆ ಮಾಂಸ ಇದೆ, ಈ ಕಡೆ ಮಾಂಸ ಇಲ್ಲ, ಎಲ್ಲ ಬಿಟ್ಕೊಳ್ಳೋದು. ಆದರೆ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ 5-6 ವರ್ಷದ ಒಳಗಡೆನ ಮಕ್ಕಳಿದ್ದಾರೆ ಅಂದರೆ ನೀವು ಇದ್ರದ್ದು ಮಾಂಸವನ್ನು ಇದೇ ರೀತಿ ನೀವು ಹಾಗೆ ಸುಮ್ಮನೆ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸಿ ತಂಡಾದ ನಂತರ ಇದ್ರದ್ದು ಮಾಂಸ ಅಷ್ಟೇ ನೀವು ತೆಗೆದು ಆ ಮಾಂಸ ಅಷ್ಟೇ ನೀವು ಸುಕ್ಕ ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಈ ರೀತಿ ನಾವು ಹಾಕ್ಕೊಡೋದು ತಪ್ಪು, ಈ ರೀತಿ ಸುಕ್ಕ ಹಾಕ್ಕೊಡೋದು ಬೇಡ. ಅಂದರೆ ಚಿಕ್ಕವ್ರು ಇರ್ತಾರಲ್ವ, ನಾಲ್ಗೆಗೆ ಸಿಕ್ಕಾಕೊಂಡ್ರೆ ತೆಗೆಯೋದು ಕಷ್ಟ, ನಾಲ್ಗೆಗೆ ಅಂಟ್ಕೊಬಿಡತ್ತೆ ಅದು. ಹಾಗಾಗಿ ಬೇಯ್ತಾ ಇದೆ, ಬೇಯಲಿ ಇದು ನೋಡಿ. ನೀರು ಎದ್ದುತ್ತಲ್ವ, ನಿಮ್ಗೆ ಗೊತ್ತಾಗುತ್ತೆ. ನೀರೇನಾದರೂ ಬೇಕಂದರೆ ನೀರು ಹಾಕಿ ಬೇಯಿಸಿದ್ರೆ ಆಯಿತು. ಒಂದು 5 ನಿಮಿಷ ಬೇಯಿಸ್ಬೇಕು, ಹೀಗೆ ಬೇಯಿಸ್ಬೇಕು. ಸಣ್ಣ ಫ್ಲೇಮಲ್ಲೂ ಕೂಡ ಇಡ್ಬೋದು. ಬೇಯಲಿ, ಓಕೆನಾ. ನೋಡೋಣ ಯಾವ ರೀತಿ ಆಗಿದೆ ಅಂತ ಹೇಳ್ತೇನೆ. ಇದು ನಾನು ಹೇಳಿದ್ನಲ್ವ, ಮೂಳೆ ನೋವು, ಗಂಟು ನೋವು ಆ ರೀತಿ ಇದ್ದವರಿಗೆ ತುಂಬ ಒಳ್ಳೆಯದು ಅಂದ್ಕೊಂಡು. ಯೂರಿಕ್ ಆ್ಯಸಿಡು ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ, ಅಂಥವರು ಸ್ವಲ್ಪ ತಿನ್ನಬಾರ್ದು ಇದನ್ನು ಅಂತ ಹೇಳ್ತಾರೆ. ESR ಅಂದರೆ ESR ಜಾಸ್ತಿ ಇರುತ್ತಲ್ವ, ಅವ್ರು ತಿನ್ನಬೇಕು. ESR ಜಾಸ್ತಿ ಇದ್ದವರು ಇದನ್ನು ತಿನ್ನಬೇಕು, ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಯೂರಿಕ್ ಆ್ಯಸಿಡು ಜಾಸ್ತಿ ಇದ್ದವರು ತಿನ್ನಲೇಬಾರ್ದು, ಇದನ್ನು ಸ್ವಲ್ಪ ಕಡಿಮೆ ತಿನ್ನಬೇಕು. ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದವರು, ESR ಜಾಸ್ತಿ ಇದ್ದವರು ತಿನ್ನಬೇಕು. ಹೀಗೆ ತುಂಬ ಚೆನ್ನಾಗಿ ಆಗುತ್ತೆ. ತುಂಬಾ ನೀವೇನಾದರೂ ಮಾಡಿದರೆ ಯಾರಿಗೂ ಕೊಡಲ್ಲ, ಅಷ್ಟು ತಾನೇ ತಿಂತೇನೆ ಅನ್ನಬೇಕು, ಹಾಗಿರುತ್ತೆ ಇದು. ಬೇಯಲಿ, ಓಕೆನಾ. ಬೆಂದ ನಂತರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆಯಿತು, ರೆಡಿ ಆಯಿತು, ಬೆಂತು. ಸ್ವಲ್ಪನೇ ನೀರು ಬೇಕಂದರೆ ಹಾಕಬೇಕು, ಇಲ್ಲಾಂದರೆ ಇಲ್ಲ. ಅಷ್ಟೇ ನೀರು ಸಾಕಾಗತ್ತೆ. ನೀವು ತುಂಬ ನೀರು ಹಾಕ್ಲಿಕ್ಕೆ ಹೋದರೆ ಸಾಂಬಾರಾಗಿಬಿಡತ್ತೆ, ಅಂದರೆ ಸುಕ್ಕ ಆಗಲ್ಲ. ನೋಡಿ ಈ ರೀತಿ ಆಯಿತು, ತುಂಬಾ ಚೆನ್ನಾಗಿರುತ್ತೆ. ನೀವು ಲಾಸ್ಟ್ ಇದಕ್ಕೆ ನೋಡಿ ಉಪ್ಪು ಬೇಕು ಅಂದರೆ ಹಾಕಿ, ಉಪ್ಪು ಬೇಡ ಸರಿ ಇದೆ, ಉಪ್ಪು ಹಾಕಬೇಕಂತಲೇ ಇಲ್ಲ. ಈಗ ಸರಿ ಇದೆ, ಇದರಲ್ಲೇ ಉಪ್ಪಿನ ಅಂಶ ಇದೆಯಲ್ವಾ, ಸರಿಯಾಗಿ ಬೆಂದಿದೆ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಉಪ್ಪಿರುತ್ತೆ ಇದು. ಹಾಗಾಗಿ ನೀವು ನೋಡಿ ಹಾಕಿ, ಬೇಕಂದ್ರೆ ಒಂದು ಅರ್ಧ ಸ್ಪೂನು ಹೀಗೆ ಹಾಕ್ಬೋದು ಅಷ್ಟೇ. ತುಂಬ ಸಖತ್ತಾಗಿರುತ್ತೆ. ಸಣ್ಣ ಫ್ಲೇಮಲ್ಲಿ ಬೇಯಿಸಿದರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಬಳಚಿನ ಸುಕ್ಕ, ಚಿಪ್ಪಿಕಲ್ಲಿನ ಸುಕ್ಕ ಸಖತ್ತಾಗಿರುತ್ತೆ. ತಿಳಿ ಸಾರು ಅಥವಾ ಮೊಸರು ಅನ್ನ, ಹೀಗೆ ಯಾವುದಾದ್ರೂ ಒಂದು ಸಾಂಬಾರಿಗೆ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಆದರೆ ಚಿಕ್ಕ ಮಕ್ಕಳಿಗೆ ಮಾತ್ರ ಇದನ್ನು ಹಾಕಬೇಡಿ, ಓಕೆನಾ. ನೀವೇ ತಿನ್ನಿಸಿ, ಇಲ್ಲಾಂದರೆ ಇದ್ರದ್ದು ಮಾಂಸ ತೆಗೆದು ಬೇರೆ ಮಾಡಿ ಇಲ್ಲಾಂದರೆ ನೀವೇ ತಿನ್ನಿಸಿ ಕೊಡಬೇಕು ಅವರಿಗೆ. ಎಲ್ಲ ತೆಗೆದು ಬಿಟ್ಟು ಕೊಟ್ಟಿದ್ರೆ ಆಯಿತು. ಆ ರೀತಿ ಮಾಡಿ, ಓಕೆನಾ. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.